ಅವ್ರು ಏನು ಅಂತಂದರೆ ಅವ್ರು ಹಾಕಿರೋ ಶ್ರಮ ಏನು ಅಂತಂದರೆ ನಾವು ಪ್ರತಿಯೊಬ್ಬರು ಏನು ಮಾಡಬೇಕಾಗಿಲ್ಲ, ಮುಂಭಾಗಲಿಂದ ನಾವೇನು ಮಾಡಬೇಕಾಗಿಲ್ಲ, ಹಿಂದ್ಗಡೆ ಮಾರಲ್ ಸಪೋರ್ಟ್ ಕೊಟ್ಟರೆ ಸಾಕು, ಮಾಡೋ ಅಂಥ ಧೈರ್ಯ ಇರ್ತದೆ ಅವ್ರಿಗೆ. ಏನಂದರೆ ರಾತ್ರಿ ಈ 3 ದಿವಸದಿಂದ ನಾನು ಅಲ್ಲಿ ಪಕ್ಕಕ್ಕೆ ಅಂಗಡಿಲಿರೋದು ಅವ್ರ ಅಂಗಡಿ ಪಕ್ಕಕ್ಕೆ 3 ದಿವಸದಿಂದ ನಾನು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ಈಗ ಬರೀ 2 ದೋಸೆ ತಿನ್ನೋಕೆ ಆಗ್ತಾಯಿಲ್ಲ ಅವ್ರ ಕೈಗೆ, ಅಂದರೆ ಅಷ್ಟು ಟೆನ್ಷನ್ ಇರುತ್ತೆ. ನಾವೇನು ಮಾಡ್ಬೋದು ಅಂದರೆ ಪ್ರತಿಯೊಬ್ಬರು ಒಂದೊಂದು ಮನೆಯಿಂದ ಒಬ್ಬೊಬ್ರು ಬರಬೇಕಷ್ಟೇ. ನಮ್ಮ ಕೈಲಿ ಹಣ ಕೊಡದೇ ಇರ್ಬೋದು, ಏನಂದರೆ ಜೊತೆಗೆ ನಿಂದ್ರಕ್ಕೆ ಸಾಥ್ ಕೊಡೋಕ್ಕಷ್ಟೇ ಸಾಕು. ನಾವು ಅದನ್ನು ಮಾಡದೇ ಇದ್ದರೆ ಇದೇ ಥರ ಏನೋ ಪ್ರೋಗ್ರಾಮ್ ಆಗಿದೆ, ಇಷ್ಟ ಮಂದಿ ಸೇರಿದ್ದೀವಿ, ಇದನ್ನು ಸೇರಲಿಕ್ಕೆ ಯಾಕೆ ಸೇರಿದ್ದಾರೆ ಇವರು, ಅವೆಲ್ಲ ಕ್ವಶನ್ ಆಗಿದ್ದಾವೆ ಅವನಿಗೆ. ಆ ಕಾರಣಕ್ಕೆ ನಾವೇನು ಮಾಡಬೇಕಾಗಿಲ್ಲ, ಅವ್ರಿಗೆ ಹಣ ಕೊಡಬೇಕಾಗಿಲ್ಲ, ಏನಿಲ್ಲ, ಜೊತೆ ಹಿಂದ್ಗಡೆ ಬಂದು ನಿಂತು ಒಂದೇ ಸಪೋರ್ಟ್ ಕೊಡಬೇಕಷ್ಟೇ. ಅದು ಅವ್ರಿಗೆ ಬೇಜಾರಾಗಿದೆ. ಇನ್ನೂ 10 ಕಾರ್ಯಕ್ರಮ ಮಾಡೋ ಅಷ್ಟು ಶಕ್ತಿ ಇದೆ ಅವರಲ್ಲಿ. ಯಾಕಂದರೆ ಎಷ್ಟು ಹಣ ಅವರಿಂದ ಕೈಲೇ ಖರ್ಚಾಗಿರ್ತದೆ, ಇಲ್ಲೆಲ್ಲ ಖರ್ಚಿದ್ದಾರೆ ಅಂತಂದರೆ ಕೈಲೇ ನಾವೇನು ಮಾಡಬೇಕು ಅಂತ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಅಷ್ಟೇ. ಹಿಂದ್ಗಡೆ ನಿಂತ್ಕೊಂಡಿದ್ರೆ ಅವ್ರು ಇನ್ನೂ ಇಂಥ 10 ಕಾರ್ಯಕ್ರಮವನ್ನು ಮಾಡ್ತಾರೆ. ನೀವು ಅದಕ್ಕೇನು ಅಂದರೆ ಚಪ್ಪಾಳೆ ಮೂಲಕ ಅವರಿಗೆ ಧೈರ್ಯ ತುಂಬ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ.